ನಮಸ್ಕಾರ ವೀಕ್ಷಕರೇ, ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ದಿಢೀರಾಗಿ ಬಂದ್ ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಮೃದುವಾದ ಈ ದೋಸೆ ಬೆಳಗಿನ ಉಪಹಾರಕ್ಕೆ ಅತ್ಯಂತ ಸೂಕ್ತ. ಒಂದು ಬೌಲ್ನಲ್ಲಿ 1 ಕಪ್ನಷ್ಟು ಮೀಡಿಯಂ ರವೆ, 3/4 ಕಪ್ನಷ್ಟು ಮೊಸರು ಹಾಗೂ ಅರ್ಧ ಕಪ್ನಷ್ಟು ನೀರನ್ನು ತಗೊಳ್ತಾ ಇದ್ದೇನೆ. ಇದೆಲ್ಲವನ್ನು ಚೆನ್ನಾಗಿ ಸೇರಿಸಿಕೊಂಡು ಕಲಿಸ್ಕೊಂಡು ಹಿಟ್ಟಿನ ಹದಕ್ಕೆ ತರಬೇಕು. ಇಲ್ಲಿ ಮೊಸರಿನ ಬದಲಾಗಿ ದಪ್ಪ ಮಜ್ಜಿಗೆಯನ್ನು ಕೂಡ ಸೇರಿಸಿಕೊಳ್ಳಬಹುದು. ಇದು ಬನ್ನಿನ ಥರ ತುಂಬ ಮೃದುವಾಗಿರೋದ್ರಿಂದ ಈ ದೋಸೆಯನ್ನು ಬಂದ್ ದೋಸೆ ಅಂತ ನಾವು ಕರಿತೀವಿ. ಈಗ ಒಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪಿನ ಎಲೆಗಳನ್ನು ಸೇರಿಸಿ ಒಗ್ಗರಣೆ ಸ್ವಲ್ಪ ಚಟಪಟ ಅನ್ನುವವರೆಗೂ ಕೈ ಆಡಿಸ್ಬೇಕು. ಇದಕ್ಕೆ 1/4 ಕಪ್ನಷ್ಟು ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಮೆತ್ತಗಾಗುವವರೆಗೂ ಬಾಡಿಸ್ಕೊಳ್ಬೇಕು. ಈರುಳ್ಳಿಯನ್ನು ಬಳಸೋದು ಬಿಡೋದು ನಿಮ್ಮ ಆಯ್ಕೆ. ಈರುಳ್ಳಿ ಬೇಡ ಅಂತಿದ್ರೆ ಕ್ಯಾರೆಟ್ ತುರಿಯನ್ನು ಕೂಡ ಬಳಸ್ಕೊಳ್ಬಹುದು. ರವೆ ಈಗ ಮೊಸರು ಮತ್ತು ನೀರನ್ನು ಹೀರಿಕೊಂಡು ಗಟ್ಟಿಯಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ಅರ್ಧ ಕಪ್ನಷ್ಟು ನೀರನ್ನು ಕೂಡ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನುಣ್ಣಗೆ ರುಬ್ಬಿದ ರವೆಯನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಮಾಡಿಟ್ಟ ಒಗ್ಗರಣೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 3/4 ಟೀ ಸ್ಪೂನ್ನಷ್ಟು ಉಪ್ಪು ಹಾಗೂ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನೂ ಚೆನ್ನಾಗಿ ಕಲಸಿ ದೋಸೆ ಹಿಟ್ಟಿನ ಹದಕ್ಕೆ ತರಬೇಕು. ಇದನ್ನು ಇನ್ನೂ ಆರೋಗ್ಯಕರವಾಗಿ ಮಾಡಲಿಕ್ಕೆ ಸಬ್ಬಸಿಗೆ ಸೊಪ್ಪು, ಕ್ಯಾರೆಟ್ ಮುಂತಾದವುಗಳನ್ನು ಸೇರಿಸ್ಕೊಳ್ಬೋದು. ಈಗ ಈ ಹಿಟ್ಟಿಗೆ 1/4 ಟೀ ಸ್ಪೂನ್ನಷ್ಟು ಅಡುಗೆ ಸೋಡಾವನ್ನು ಬೆರೆಸ್ಕೊಳ್ತಾ ಇದ್ದೀನಿ. ಬಂದ್ ದೋಸೆ ಮಾಡಲಿಕ್ಕೆ ಹಿಟ್ಟು ತಯಾರಾಗಿದೆ. ಈಗ ಚಿಕ್ಕ ಒಗ್ಗರಣೆ ಪ್ಯಾನ್ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೂ 1 ಸೌಟಿನಷ್ಟು ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಮುಚ್ಚಳ ಮುಚ್ಚಿ 1-2 ನಿಮಿಷಗಳ ಕಾಲ ಬೇಯಿಸಬೇಕು. ದೋಸೆಯನ್ನು ತಿರುವಿ ಹಾಕಿ ಪುನಃ ಇನ್ನೊಂದು ಕಡೆ ಕೂಡ ಅಷ್ಟೇ ಹೊತ್ತು ಬೇಯಿಸಬೇಕಾಗುತ್ತೆ. ಬನ್ನಿನ ಆಕಾರದಲ್ಲಿರುವ ಅತ್ಯಂತ ಮೃದುವಾದ ಬಂದ್ ದೋಸೆ ಈಗ ತಯಾರಾಗಿದೆ. ಈ ದೋಸೆಗೆ ಬನ್ನಿನ ಆಕಾರ ಬರಲಿ ಅನ್ನೋ ಉದ್ದೇಶದಿಂದ ನಾನಿಲ್ಲಿ ಒಗ್ಗರಣೆಯ ಪ್ಯಾನನ್ನು ಬಳಸ್ತಾ ಇದ್ದೀನಿ. ಹತ್ತಿಯಷ್ಟೇ ಮೃದುವಾಗಿರುವ ಈ ಬಂದ್ ದೋಸೆಯನ್ನು ನೀವು ಖಾರವಾದ ತೆಂಗಿನಕಾಯಿಯ ಚಟ್ನಿಯ ಜೊತೆಗೆ ಸವಿಯಬಹುದು. ಈ ದೋಸೆಯನ್ನು ನಿಮ್ಮ ಮನೆಯಲ್ಲೂ ಕೂಡ ಪ್ರಯತ್ನಿಸಿ ನೋಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ. ಧನ್ಯವಾದಗಳು ಹಾಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ.